ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬೆಂಗಳೂರಲ್ಲಂತೂ ಸಖತ್ ಮಳೆ ಬರ್ತಾನೆ ಇದೆ. ತುಂಬಾ ಚಳಿ ವಾತಾವರಣ. ಇವತ್ತು ಸ್ವೀಟ್ ಮಾಡೋಣ ಅಂತ ಹೊರಟಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ಇದು. ಮೊದಲಿಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಪಾಕನ ತಯಾರು ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ 2 ಕಪ್ ನೀರನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಚೂರು ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಆಪ್ಷನಲ್, ಬೇಕಿದ್ದಲ್ಲಿ ಮಾತ್ರ ನೀವು ಸೇರಿಸ್ಕೊಳ್ಬೋದು, ಇಲ್ಲದಿದ್ದರೆ ಖಂಡಿತವಾಗಿ ಸ್ಕಿಪ್ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀನಿ, ಇದಕ್ಕೇ ಒಂದು ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಪೌಡರ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತೀನಿ. ಈಗ ನೀಟಾಗಿ ಒಂದು ಸಲ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇದನ್ನು ಪಾಕ ಬರೋದಕ್ಕೆ ಇಡ್ತಾ ಇದ್ದೀನಿ. ಈ ಒಂದು ಫುಡ್ ಕಲರು ಜಸ್ಟ್ ಒಂಚೂರು ಬಣ್ಣ ಬರಲಿ ಅಂಥೇಳಿ ಅಷ್ಟೇ. ಸೊ ಇದು ಗ್ಯಾಸ್ ಮೇಲೆ ಸಕ್ಕರೆ ಎಲ್ಲ ಕರಗಿದ ನಂತರ ಇದನ್ನು ಆರಿಸ್ಕೊಂಬಿಡಿ. ಇಲ್ಲಿ ಒಂದೆಳೆ ಪಾಕ ಬರಬೇಕು ಅಂತೇನಿಲ್ಲ. ನೆಕ್ಸ್ಟು ನಾನಿಲ್ಲಿ ಒಂದಷ್ಟು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ರೆಡಿ ಸಿಗತ್ತಲ್ವ ಬ್ರೆಡ್ಡು, ಪ್ಲೇನ್ ಬ್ರೆಡ್ಡು, ಯಾವುದೇ ಒಂದು ಫ್ಲೇವರ್ ಅಥವಾ ಒಂದು ಟೇಸ್ಟ್ ಇಲ್ಲದೆ ಇರುವಂಥದ್ದು. ಸೊ ಇದನ್ನು ಈ ರೀತಿಯಾಗಿ ನಾನು ಒಂದರಲ್ಲಿ 4 ಪಾರ್ಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡಬೇಕು ಅಂತಂದರೆ ಇದನ್ನು ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಬಿಳಿಯಾಗಿರುವಂತಹ ಬ್ರೆಡ್ಡು ಒಂದು ಸ್ವಲ್ಪನೇ ಬ್ರೌನ್ ಕಲರ್ಗೆ ತಿರುಗಬೇಕು. ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಸಡನ್ನಾಗಿ ಯಾರಾದರೂ ಗೆಸ್ಟ್ ಎಲ್ಲ ಬರ್ತಾರೆ ಅಂತಂದರೆ ಒಂದು ವೇಳೆ ಬ್ರೆಡ್ಡು ಮನೆಯಲ್ಲಿ ತಂದಿದ್ದು ಇದ್ದರೆ ಇದನ್ನು ಖಂಡಿತವಾಗಿ ಟ್ರೈ ಮಾಡಬಹುದು. ಈಗ ಎಲ್ಲ ಬ್ರೆಡ್ಗಳು ಸಾಕಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ. ಅದನ್ನು ಮೊದಲನೇದಾಗಿ ಈ ಥರ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಸಕ್ಕರೆ ಪಾಕ, ಬೆಚ್ಚಗಿದ್ರೆ ಸಾಕು, ತುಂಬಾ ಕುದಿಯಾಗಿ ಇರಬೇಕು ಅಂತ ಏನಿಲ್ಲ ಸಕ್ಕರೆ ಪಾಕ. ಸೊ ಪಾಕ ಮೀನ್ಸ್ ಒಂದೇಳೆ ಏನು ಬಂದಿಲ್ಲ, ನೀವು ನೋಡಿದ್ದೀರಲ್ಲ, ಜಸ್ಟ್ ಸಕ್ಕರೆ ಕರಗಿರೋದಷ್ಟೇ. ಸೊ ಅದರಲ್ಲಿ ಈ ಒಂದು ಬ್ರೆಡ್ಡನ್ನು ಹಾಕಿ ಒಂದು 2-3 ನಿಮಿಷ ಹಾಗೆ ಬಿಟ್ಟುಬಿಟ್ಟು ತಕ್ಷಣ ತೆಕ್ಕೊಳ್ಬೇಕು. ನೋಡಿ, ಎಲ್ಲ ಬ್ರೆಡ್ಡಿಗೂ ಸಾಕಷ್ಟು ಸಕ್ಕರೆ ಪಾಕ ಹೀರ್ಕೋಬೇಕು. ಆ ರೀತಿ ನೋಡಿಕೊಂಡು ನಂತರ ಎಲ್ಲದಕ್ಕೂ ಪಾಕ ತಾಗಿದೆ ಅಂತ ಆದಲ್ಲಿ ಅದನ್ನು ತೆಕ್ಕೊಳ್ಬಹುದು. ಈ ರೀತಿ ಉಳಿದಿರುವಂಥ ಎಲ್ಲ ಬ್ರೆಡ್ಗಳನ್ನು ನಾನು ಕರ್ಕೊಳ್ತೀನಿ. ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ, ಈ ರೀತಿ ಎಲ್ಲದಕ್ಕೂ ಸಕ್ಕರೆ ಪಾಕ ಚೆನ್ನಾಗಿ ತಾಗಬೇಕು. ಇದನ್ನು ಹೀಗೆ ತೆಕ್ಕೊಂಬಿಟ್ರೆ ಆಯಿತು. ಕೈಯಲ್ಲಿ ಹಿಡ್ಕೊಂಡು ತಿನ್ನೋದಕ್ಕೆ ಅಥವಾ ಸ್ಪೂನಲ್ಲಿ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಡನೆ. ಅಲ್ಲಿವರೆಗೂ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.